ಬೆಳಗಾವಿಯ ಬಿಜೆಪಿಯಲ್ಲಿ ಮತ್ತೆ ಕೋಲ್ಡ್ ವಾರ್ ಆರಂಭ ಆಗಿದೆ. ಜೊಲ್ಲೆ ಕುಟುಂಬ ವರ್ಸಸ್ ಕತ್ತಿ ಕುಟುಂಬ ಅನ್ನುವಂತಹ ಪರಿಸ್ಥಿತಿ. ಕಾರಣ ಇಷ್ಟೇ, ಕಳೆದ ಲೋಕಸಭೆ ಚುನಾವಣೆಯ ಅಸಹಕಾರ ವಿಚಾರ. ಅಣ್ಣಾ ಸಾಹೇಬ್ ಜೊಲ್ಲೆ ರಮೇಶ್ ಕತ್ತಿ ವಿರುದ್ಧ ಸಿಡಿದೆದ್ದಿದ್ದಾರೆ. ರಮೇಶ್ ಕತ್ತಿಯ ವಿರುದ್ಧ ಅಣ್ಣಾ ಸಾಹೇಬ್ ಜೊಲ್ಲೆ ಹಲವು ವಿಚಾರಗಳನ್ನು ಇಟ್ಕೊಂಡು ಆರೋಪ ಮಾಡಿದ್ದಾರೆ. ಅದು ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದನ್ನ ಹೇಳ್ತೀವಿ. ಲೋಕಸಭೆ ಚುನಾವಣೆಯಲ್ಲಿ ಅಸಹಕಾರದ ಕಿಚ್ಚು ಮುಂದುವರಿತಾ ಇದೆ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಲ್ಲಿ ಇದೇ ವಿಚಾರ ಕ್ಷಿಪ್ರ ಬೆಳವಣಿಗೆಗೂ ಕಾರಣ ಆಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ಸಾಮಾನ್ಯ ಸಭೆಯನ್ನ ಬಹಿಷ್ಕಾರ ಮಾಡಿದ್ದಾರೆ. ಅಧ್ಯಕ್ಷರನ್ನೇ ಹೊರಗಿಟ್ಟು ಜೊಲ್ಲೆ ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ. ಈ ಡಿಸಿಸಿ ಬ್ಯಾಂಕ್ಗೆ ಅಧ್ಯಕ್ಷರಾಗಿರೋರೇ ರಮೇಶ್ ಕತ್ತಿ ಅವರು. ಈ ಜೊಲ್ಲೆ ಇವರೆಲ್ಲ ನಿರ್ದೇಶಕರು. ಈಗ ಕತ್ತಿ ಏನು ಅಧ್ಯಕ್ಷರಿದ್ದಾರೆ, ಇವರನ್ನೇ ಹೊರಗಿಟ್ಟು ಇವರು ಸಭೆಯನ್ನ ನಡೆಸಿದ್ದಾರೆ. ಈ ರೀತಿಯ ಮುನಿಸಿಗೆ ಕಾರಣ ಲೋಕಸಭೆ ಚುನಾವಣೆಯಲ್ಲಿ, ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪ್ರಿಯಾಂಕ ಜಾರಕಿಹೊಳಿ ವಿರುದ್ಧ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸೋತರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ. ಇವರ ಸಹಕಾರದಿಂದ ಈ ರೀತಿ ಆಯಿತು ಅನ್ನುವಂಥ ನೋವು ಜೊಲ್ಲೆ ಅವರಿಗಿದೆ. ಹೀಗಾಗಿ ಅದರ ಪರಿಣಾಮ ಇಲ್ಲಿಯೂ ಕೂಡ ಮುಂದುವರಿತಾ ಇದೆ. ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ ನಡೆದಿದೆ. ಉಪಾಧ್ಯಕ್ಷರು ಸೇರಿ ಈ ಎಲ್ಲ ನಿರ್ದೇಶಕರು ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ ರಮೇಶ್ ಕತ್ತಿ ಅವರನ್ನ ಹೊರಗಿಟ್ಟು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಲಾರಿ ಪಟಾತ್, ರಮೇಶ್ ಕತ್ತಿ ಇದನ್ನು ಯಾವ ರೀತಿ ನೋಡ್ತಾ ಇದ್ದಾರೆ? ಅವರ ಮಾತುಗಳನ್ನು ನಾವು ಅನೇಕ ಸಾರಿ ಕೇಳಿಸ್ಕೊಂಡಿದ್ದೀವಿ. ಇಂಥದಕ್ಕೆಲ್ಲ ನಾನು ಬಗ್ಗವನಲ್ಲ ಅಂತ ಹೇಳ್ತಿರ್ತಾರೆ ಅವರು. ಈಗ ರಮೇಶ್ ಕತ್ತಿ ಅವರನ್ನೇ ಆಚೆ ಇಟ್ಟು ಪ್ರತ್ಯೇಕ ಸಭೆಯನ್ನ ನಡೆಸಿರೋದು, ಇದಕ್ಕೆ ಕಾರಣ ಏನೋದು ಒಂದು, ಅದರ ಜೊತೆಗೆ ಇದನ್ನ ಅವರು ಯಾವ ರೀತಿ ಎದುರಿಸ್ತಾರೆ ಅಂತ. ಖಂಡಿತ ಶ್ರೀಪಾದ್, ಪ್ರಮುಖವಾಗಿ ಇಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಮೇಶ್ ಕತ್ತಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಸಹಕಾರವನ್ನು ಕೊಟ್ಟಿಲ್ಲ ಅನ್ನೋ ಒಂದು ಏನು ಆರೋಪ ಕೂಡ ಕೇಳಿ ಬಂದಿದ್ದು. ಜೊತೆಗೆ ಏನು ಡಿಸಿಸಿ ಬ್ಯಾಂಕ್ನ ಮೆಂಬರ್ಶಿಪ್ ವಿಚಾರವನ್ನು, ಅಂದರೆ ಮೆಂಬರ್ಶಿಪ್ ಹೆಚ್ಚಳ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಮೇಶ್ ಕತ್ತಿ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದರು. ಹಾಗಾಗಿ ರಮೇಶ್ ಕತ್ತಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಏನು ಮೆಂಬರ್ಶಿಪ್ ಹೆಚ್ಚಳ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಏನು ಡಿಸಿಸಿ ಬ್ಯಾಂಕ್ನ ಸಾಮಾನ್ಯ ಸಭೆಯನ್ನು ಬಹಿಷ್ಕರಿಸಿ ಸುಮಾರು 16 ನಿರ್ದೇಶಕರ ಪೈಕಿ 14 ನಿರ್ದೇಶಕರು ಪ್ರತ್ಯೇಕ ಸಭೆಯನ್ನು ಮಾಡ್ತಾರೆ. ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ಆಗುತ್ತೆ. ಸಭೆಯಲ್ಲಿ ಪ್ರಮುಖವಾಗಿ ಏನು ಮೆಂಬರ್ಶಿಪ್ಪನ್ನು ಹೆಚ್ಚಳ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಒತ್ತಾಯವನ್ನು ಮಾಡಿಕೊಂಡು ಬಂದಿದ್ದರು. ಆದರೆ ಅದಕ್ಕೆ ಅವಕಾಶವನ್ನು ರಮೇಶ್ ಕತ್ತಿ ಅವರು ಕೊಡ್ತಿಲ್ಲ ಅನ್ನೋ ಒಂದು ಮಾತು ಕೂಡ ಕೇಳಿ ಬಂದಿದ್ದು. ಹೀಗಾಗಿ ಇನ್ನೂ 1 ವರ್ಷ, ಅಂದರೆ ಮುಂದಿನ 1 ವರ್ಷದ ಅವಧಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಗುತ್ತೆ. ಅದಕ್ಕೂ ಮುಂಚೆ ಕೂಡ ಡಿಸಿಸಿ ಬ್ಯಾಂಕ್ನ ಸದಸ್ಯರ ನೇಮಕ, ಮೆಂಬರ್ಶಿಪ್ ಆಗಬೇಕು. ಅವರು ಅಂದಾಗ ಆ ಚುನಾವಣೆಯಲ್ಲಿ ಭಾಗಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ರೂಲ್ಸ್ ಇದೆ. ಹಾಗಾಗಿ ಈಗ ಅಂದರೆ ಈ ಸಂದರ್ಭದಲ್ಲಿ ಮೆಂಬರ್ಶಿಪ್ಗೆ ಅವಕಾಶವನ್ನು ಕೊಟ್ಟಿದ್ದೆ ಆದರೆ ಅದು ಗೊಂದಲಕ್ಕೆ ಕಾರಣ ಆಗುತ್ತೆ ಅನ್ನೋ ಒಂದು ಕಾರಣ ಇದ್ದರೂ ಕೂಡ ಇದು ಇಬ್ಬರ ನಡುವಿನ ವೈಮನಸ್ಸು. ಅಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರ ನಡುವೆ ಸಾಕಷ್ಟು ವೈಮನಸ್ಸಿತ್ತು ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ರಮೇಶ್ ಕತ್ತಿ ಅವರು ಏನು ಸಹಕಾರ ಮಾಡಿಲ್ಲ, ತಮ್ಮ ಪ್ರಚಾರದಲ್ಲಿ ಭಾಗಿಯಾಗಿಲ್ಲ ಮತ್ತು ನಮಗೆ ಒಳೆಯೇಟನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಏನು ಮಾಹಿತಿ ಕೂಡ ಇತ್ತು. ಇದರಿಂದ ಆಗಲಿಂದ ಕೂಡ ಈವರೆಗೂ ಕೂಡ ರಮೇಶ್ ಕತ್ತಿ ವಿರುದ್ಧ ಅಣ್ಣಾ ಸಾಹೇಬ್ ಜೊಲ್ಲೆ ಕತ್ತಿಯನ್ನು ಮೈಸಿದ್ದಾರೆ. ಒಂದು ಮೂಲಗಳ ಪ್ರಕಾರ ಈಗಾಗಲೇ ರಮೇಶ್ ಕತ್ತಿ ವಿರುದ್ಧ ಏನು ಕೇಂದ್ರ ಸರ್ಕಾರಕ್ಕೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಪತ್ರವನ್ನು ಬರೆದಿದ್ದಾರೆ. ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋ ಒಂದು ಮಾಹಿತಿ ಇರುವಂತ ಪತ್ರವನ್ನು ಬರೆದಿದ್ದಾರೆ ಎಂಬ ಮಾಹಿತಿ ಇದೆ. ಆದರೆ ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ. ಒಂದ್ ಕಡೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಸಿಎಂ ಚೇರ್ ಕದನ ಜೋರಾಗಿದೆ. ಈ ರೀತಿಯ ಕದನ ಇದ್ದಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ಈ ಭೇಟಿಯೇ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರು ಖರ್ಗೆ ಅವರನ್ನ ಯಾಕೆ ಭೇಟಿಯಾದ್ರು? ಈ ರೀತಿ ದಿಢೀರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ಯಾಕೆ ಜಾರಕಿಹೊಳಿ ಅವರು? ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ರಹಸ್ಯ ಮಾತುಕತೆಯನ್ನು ನಡೆಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಚರ್ಚೆಯನ್ನು ನಡೆಸಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಹೆಸರು ಸಿಎಂ ರೇಸ್ನಲ್ಲಿ ಪ್ರಬಲವಾಗಿ ಕೇಳಿ ಬರುತ್ತಿದೆ. ಈ ಮಧ್ಯೆ
ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು, ಈ ಕಡೆ ಸಿಎಂ ರೇಸ್ನಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಸಚಿವರು, ಇವರಿಬ್ಬರ ಈ ಸಂದರ್ಭದ 1 ಗಂಟೆಗೂ ಹೆಚ್ಚು ಕಾಲದ ಭೇಟಿ ಭಾರಿ ಕುತೂಹಲಕ್ಕೆ, ಚರ್ಚೆಗೆ ಕಾರಣ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ, ಎಸ್ಪೆಷಲಿ ಕಾಂಗ್ರೆಸ್ನಲ್ಲಿಯೇ. ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು 1 ಗಂಟೆಗೂ ಹೆಚ್ಚು ಕಾಲ ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ, ರಹಸ್ಯ ಮಾತುಕತೆಯನ್ನು ನಡೆಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಮಾತುಕತೆಯನ್ನು ನಡೆಸಿದ್ದಾರೆ. ಈಗ ಈ 1 ಗಂಟೆಗಳ ಮಾತುಕತೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಈಗ ಸಹಜವಾಗಿ ಬೇಕಿದ್ರೆ ಸತೀಶ್ ಜಾರಕಿಹೊಳಿ ಅವರು ಈ ಭೇಟಿಯ ನಂತರ ಮಾಧ್ಯಮಗಳಿಗೆ ಸಿಕ್ಕರೆ ಯಾಕೆ ಖರ್ಗೆ ಅವರನ್ನ ಭೇಟಿ ಆದ್ರಿ ಅಂತ ಕೇಳಿದರೆ ಅವರಿಗೆ ಹುಷಾರಿರಲಿಲ್ಲ, ಅಸ್ವಸ್ಥರಾಗಿದ್ರಲ್ಲ, ಕುಶಲೋಪರಿ ಯೋಗಕ್ಷೇಮ ವಿಚಾರಿಸೋದಕ್ಕೆ ನಾನು ಹೋಗಿದ್ದೆ, ಬೇರೆ ಏನು ಮಾತುಕತೆ ಆಗಿಲ್ಲ ಅಂತ ಹೇಳ್ಬಿಡ್ತಾರೆ. ಆದರೆ ಅಸಲಿ ಕಹಾನಿ ಸಿಎಂ ರೇಸ್ನಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿರೋದು ಸಹಜವಾಗಿ ಈ ಸಂದರ್ಭದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಏನ್ ಮಾತುಕತೆ ನಡೀತು, ಸಿಎಂ ರೇಸ್ ವಿಚಾರವಾಗಿ ಯಾವ ರೀತಿಯ ವಿಚಾರಗಳು ಇಲ್ಲಿ ಚರ್ಚೆಗೆ ಬಂದು, ಇವೆಲ್ಲವೂ ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ತಾವು ಗಮನಿಸಿದ್ದೀರಿ. ಈ ಅಪವಿತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ರಚನೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ತಿರುಪತಿಯ ಲಡ್ಡು ಪ್ರಸಾದ ಅಪವಿತ್ರ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಂತ್ರ ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಪ್ರಕರಣದ ತನಿಖೆಗೆ ಎಸ್ಐಟಿಯನ್ನ ರಚನೆ ಮಾಡಿ ಅಂತ ಆದೇಶವನ್ನ ನೀಡಿರೋದು. ಈ ಎಸ್ಐಟಿಯಲ್ಲಿ ಇಬ್ಬರು ಸಿಬಿಐನ ಅಧಿಕಾರಿಗಳು ಕೂಡ ಇರ್ತಾರೆ ಅನ್ನುವಂಥದ್ದು ಗಮನಿಸಬೇಕಾದ ಸಂಗತಿ. ಆಂಧ್ರದ ಇಬ್ಬರು ಪೊಲೀಸ್ ಅಧಿಕಾರಿಗಳಿರ್ತಾರೆ. FSSAIನ ಒಬ್ಬ ಹಿರಿಯ ಅಧಿಕಾರಿಯ ನೇಮಕ ಆಗುತ್ತೆ. FSSAI ಅಂದ್ರೆ ಫುಡ್ ಸ್ಟ್ಯಾಂಡರ್ಡ್ ಅಂಡ್ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾ. ಎಸ್ಐಟಿ ರಚನೆಗೆ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನು ಹೊರಡಿಸಿದೆ. ಸಿಬಿಐ ನಿರ್ದೇಶಕರಿಂದ ಈ ಎಲ್ಲ ಅಧಿಕಾರಿಗಳಿಗೆ ಏನು ತನಿಖೆಯನ್ನು ನಡೆಸ್ತಾರೆ ಆ ತನಿಖೆಯ ಮೇಲ್ವಿಚಾರಣೆ ನಡೆಯುತ್ತೆ ಸಿಬಿಐ ತಂಡದಿಂದ. ತಿರುಪತಿಯ ಲಡ್ಡು ಪ್ರಸಾದ ಅಪವಿತ್ರ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ. ಪ್ರತ್ಯೇಕ ತನಿಖೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಎಸ್ಐಟಿ ರಚನೆ ಮಾಡಿ ಅಂತ ಹೇಳಿದೆ. ಆ ಎಸ್ಐಟಿಯಲ್ಲಿ ಇಬ್ಬರು ಎಸ್ಐಟಿ ಅಧಿಕಾರಿಗಳು, ಇಬ್ಬರು ಆಂಧ್ರ ಪೊಲೀಸ್, ಒಬ್ಬ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾದ ಅಧಿಕಾರಿ ಇರ್ತಾರೆ. ಕೂಡ ಹುಚ್ಚರು, ಇವರಿಬ್ಬರಿಗೂ ಹುಚ್ಚು ಹಿಡಿದಿದೆ ಅಂತ ಹೇಳಿ ಸಣ್ಣ ನೀರಾವರಿ ಸಚಿವ ಬೋಸರಾಜು ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಸಿಎಂ ರಾಜೀನಾಮೆಯನ್ನ ಕೇಳಿದ್ದಕ್ಕೆ ಬೋಸರಾಜ್ ಗರಂ ಆಗಿ ಈ ರೀತಿ ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ವಿರುದ್ಧ ಕಿಡಿಕಾರಿದ್ದಾರೆ. ಯಾವಾಗ ನೋಡಿದ್ರೂ ಕೂಡ ಹುಚ್ಚರಂತೆ ಕೂಗಾಡ್ತಾರೆ, ಇಬ್ಬರಿಗೂ ಹುಚ್ಚು ಹಿಡಿದಿದೆ ಅಂತ ಸಚಿವ ಬೋಸರಾಜು ಅವರು ರಾಯಚೂರಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಹುಚ್ಚು ಹಿಡಿದು ಏನ್ ಬೇಕೋ